ಕೊಡೋದು ಅಂತಿದೆಯಲ್ಲ, ಅದು ವ್ಯಾಪಾರ ಅಲ್ಲ. ಈಗ ಮನುಷ್ಯ ಬದುಕಬೇಕಾದ್ರೆ ಕೊಡದೆ ಬದುಕೋಕ್ಕಾಗಲ್ಲ. ಕೊಡೋದು ಅನ್ನೋದು ನನ್ನ ಜೀವನ ಭದ್ರತೆಗೊಂದು ಕಾರಣ. ಒಂದು ತಮಾಷೆ ಘಟನೆ ಹೇಳಬೇಕು ನಿಮಗೆ. ನಾನು ಭಾಳ ವರ್ಷ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದೆ ಬೆಂಗಳೂರಲ್ಲಿ. 16 ವರ್ಷ ಇದ್ದೆ ಪ್ರಿನ್ಸಿಪಲ್ ಅಂತ. ನನ್ನ ಕಾಲೇಜ್ ಲೆಕ್ಚರರ್ಸ್ ನನ್ನ ಮೇಲೆ ತುಂಬ ಪ್ರೀತಿ ಇತ್ತು, ನನಗೂ ಅವ್ರ ಬಗ್ಗೆ ತುಂಬ ಪ್ರೀತಿ. ಒಂದು ದಿವಸ ಒಬ್ಬ ಲೆಕ್ಚರರ್ ಬಂದು ನಮ್ಮ ಮನೆಗೆ ಬರಬೇಕು ಸರ್ ನೀವು ಅಂದರು. ಬರ್ತೇನಮ್ಮ ಅಂತ ಹೇಳಿದೆ. ಇಡೀ ವರ್ಷ ಹೋಗೋಕ್ಕಾಗಲಿಲ್ಲ ಆಕೆ ಮನೆಗೆ. ರಜೆ ಮುಗಿಯೋಕ್ಕೆ ಬಂತಲ್ಲ ಕಾಲೇಜ್, ಮತ್ತೆ ಮುಂದೆ ಶುರು ಆಗ್ತದೆ. ಗಂಡ ಹೆಂಡ್ತಿ ನನ್ನ ಮನೆಗೆ ಬಂದರು. ಸರ್ ಈ ಭಾನುವಾರ ನಮ್ಮ ಮನೆಗೆ ಬರಬೇಕು ಸರ್ ನೀವು. ಹೋದ ವರ್ಷ ಆಗಿಲ್ಲ, ಈ ಸಲ ಬರಬೇಕು ಸರ್. ಆಯ್ತಮ್ಮ ಬರ್ತೀನಿ, ಡೈರಿಯಲ್ಲಿ ಹಾಕ್ಕೊಂಡೆ ಬಂದೇ ಬರ್ತೀನಿ ಅಂತ. ಬೆಳಗ್ಗೆ ಅವ್ರ ಮನೆಗೆ ಹೋದೆ. ಸುಮಾರು 9 ಗಂಟೆಗೆ ಅವ್ರ ಮನೆಗೆ ಹೋದೆ ಭಾನುವಾರ. ನಿಮ್ಮ ಕಣ್ಣು ಮುಂದೆ ಹಾಗೆ ಚಿತ್ರ ಬರಬೇಕು. ಅವ್ರು ತುಂಬ ಪ್ರೀತಿಯಿಂದ ಪ್ರಿನ್ಸಿಪಾಲ್ರು ಮೊದಲೇ ಸಲ ಮನೆಗೆ ಬಂದಿದ್ದಾರೆ ಅಂತ ಕರೆದು ಕೂಡಿಸಿದ್ರು ನನ್ನ. ಅವ್ರಿಗಿಬ್ಬರು ಮಕ್ಕಳು, ಗಂಡ ಹೆಂಡತಿ ಇಬ್ಬರು ಮಕ್ಕಳು. ಮೊದಲೇ ಹುಡುಗ ಸುಮಾರು 11 ವರ್ಷದವನು, ಎರಡನೇದವನು ಸುಮಾರು 7-8 ವರ್ಷ ಇರಬೇಕು. ಸಾಮಾನ್ಯವಾಗಿ ಹೆಂಗಿರ್ತದೆ ಅಂದರೆ, ಮೊದಲಿನ ಮಗು ದೊಡ್ಡ ಮಕ್ಕಳು ಇರ್ತಾವಲ್ಲ, ಸ್ವಲ್ಪ ಭಯಭಕ್ತಿ ಇರ್ತದೆ, ಅಪ್ಪ ಅಮ್ಮನ ಮಾತು ಕೇಳ್ತಾವೆ. ಎರಡನೇದು ಸ್ವಲ್ಪ ಉಪದ್ವ್ಯಾಪಿ ಇರ್ತದೆ ಯಾವಾಗ. ಅದು ಆಗೋದು ಹಾಗೆ, ಯಾಕಂದರೆ ದೊಡ್ಡ ಮಗು ಅಪ್ಪ ಅಮ್ಮನ ನೋಡ್ಕೊಂಡು ಬೆಳೀತದೆ, ಪಿಕ್ಸ್ ಅಪ್ ಅಡಲ್ಟ್ ಬಿಹೇವಿಯರ್. ಎರಡನೇದಕ್ಕೂ ಅಣ್ಣ ಅಕ್ಕ ಇದ್ದಾರಲ್ಲ ಮನೇಲಿ, ಅವಾಗೊಂದು ಇನ್ಶೂರೆನ್ಸ್ ಇದೆ. ಏನು ಗಲಾಟೆ ಆದರೂ ಅಕ್ಕನಿಗೆ ಅಣ್ಣನಿಗೆ ಹೊಡೆತ ಬೀಳುತ್ತೆ ಹೊರತು ನನಗೇನು ಬೀಳಲ್ಲ ಅಂತ ಒಂದು ಇನ್ಶೂರೆನ್ಸ್ ಇರುತ್ತೆ. ಹೀಗಾಗಿ ಎರಡನೇ ಮಕ್ಕಳು ಸ್ವಲ್ಪ ಮಿಸ್ಯೂಸ್ ಇರ್ತಾರೆ. ಆ ಮೊದಲೇದವನು ಬಂದ, ಪಕ್ಕ ಟ್ಯೂಷನ್ ಆಗಿದೆ ಅಂತ ಗೊತ್ತಾಯಿತು, ಕೈ ಮುಗಿದ. ಸರ್ ಥ್ಯಾಂಕ್ ಯು ಸರ್, ಮನೆಗೆ ಬಂದ್ರಿ ಸಂತೋಷ ಆಯಿತು ಸರ್ ಅಂದ ಹೋದ. ಅದು ಪ್ಲ್ಯಾನ್ಡ್ ಸ್ಪೀಚ್. ಅದು ಒಂದು 4 ನಿಮಿಷಕ್ಕೆ ಅವನು ಎರಡನೇದವನು ಬಂದ ನೋಡಿ. ಅವನು ನೋಡಿದ್ರೆ ಚೆಂದ, ಅವನು ತಲೆಯೆಲ್ಲ ಕೆದರ್ಕೊಂಡಿದ್ದಾನೆ, ಒಂದು ಹಾಫ್ ಶರ್ಟು ಟೀ ಶರ್ಟ್ ಹಾಕ್ಕೊಂಡಿದ್ದಾನೆ. ಆ ಎರಡೂ ಪ್ಯಾಂಟಿನ ಶರ್ಟಲ್ಲಿ ಕೈ ಹಾಕ್ಕೊಂಡು ಬಂದ. ನಾನು ಹಿಂಗೆ ನೋಡ್ತಾ ನಿಂತ್ಕೊಂಡ. ಯಾರೋದು ಹಿಂಗೆ 3-4 ನಿಮಿಷ ನೋಡಿದ್ರೆ ಮುಜುಗರ ಆಗುತ್ತಲ್ಲ, ಯಾಕೋ ಏನು ನೋಡ್ತಾ ಇದೆಯೋ ಅಂತ ಕೇಳಿದೆ. ಹತ್ತಿರ ಬಂದ. ನೀವೇನ ಪ್ರಿನ್ಸಿಪಾಲು ಅಂದ. ಹೌದಪ್ಪ ನಾನೇ ಪ್ರಿನ್ಸಿಪಾಲು ಅಂದೆ. ಪಾಪ ಅವ್ರ ತಾಯಿ ಒಳಗೆ ಬಾರೋ ಅಂತ ಕರಿತಾ ಇದ್ದಾರೆ ಅವರು. ಇವನು ಸುಮ್ಮನಿರು ಅಂದಾಕಿ, ಸುಮ್ಮನಿರು ಅಂದ. ನಾನು ಹತ್ತಿರ ಬಂದ. ಇನ್ನು ನಿಮ್ಮ ಮನೆ ಬಾತ್ರೂಮಲ್ಲಿ ಶವರ್ ಇದೆಯಾ ಅಂತ ಕೇಳ್ದ. ಆಕೆ ಬಲೆ ಬೇಜಾರಾಯಿತು. ಮೊದಲೇ ಸಲ ಪ್ರಿನ್ಸಿಪಾಲ್ ಬಂದರೆ ಬಾತ್ರೂಮು ಶವರ್ ಅಂತ ಮಾತಾಡ್ತಾರೆ. ನಾ ಇರಲಿ ಬಿಡ್ರಿ, ನಮ್ಮ ಮನೇಲಿ ಇದೆ ಶವರ್ ಇದೆಯಪ್ಪ ಅಂದೆ. ತನ್ನ ತೆಳಗಿನ ತುಟಿ ಮುಂದೆ ಚಾಚಿದ. ನಮ್ಮ ಮನೇಲಿಲ್ಲ ಅಂದ. ಇರಲಿ ಬಿಡೋ, ನೀನು ದೊಡ್ಡವನಾದ್ಮೇಲೆ ಹಾಕ್ಸೋಣಂತೆ ಅಂದ. ದೊಡ್ಡವನಾದ್ಮೇಲೆ ಯಾಕೆ, ಹೀಗೆ ಹಾಕಿದ್ದೀನಿ ಅಂದ. ಮತ್ತು ಇಲ್ಲ ಅಂದೆಲ್ಲೋ ಅಂದೆ. ಅಪ್ಪ ಹಾಕ್ಸಿಲ್ಲ, ನಾ ಹಾಕಿದ್ದೀನಿ ಅಂದ. ತೋರಿಸ್ತೀನಿ ಬಾ ಅಂದ. ಕೈ ಹಿಡಿದು ಎಳ್ದ. ಪಾಪ ಲೆಕ್ಚರರ್ ಮುಖ ಎಲ್ಲ ಕೆಂಪಾಗ್ಬಿಡ್ತು. ಮೊದಲೇ ಸಲ ಪ್ರಿನ್ಸಿಪಾಲ್ ಬಂದು ಹಿಡ್ಕೊಂಡು ಬಾತ್ರೂಮಿಗೆ ಹೋಗ್ತಾರೆ ಯಾರಾದರೂ. ನಾ ಹೇಳಿದೆ ಚಿಂತೆ ಮಾಡಿಬಿಡಿ, ನೋಡ್ತೀನಿ ಏನು ಮಾಡ್ತಾನೋ ಅವನು ಅಂತ. ಹೋಗಿ ನೋಡಿದಾಗ ಅವನು ಹೇಳಿದ ಹಾಗೆ ನಲ್ಲಿ ಇತ್ತು, ಶವರ್ ಇರಲಿಲ್ಲ. ಅವನು ಪಕ್ಕ ಮ್ಯಾಜಿಷಿಯನ್ ಇದ್ದ ಹಾಗೆ. ನೋಡಿ ಅಂದ. ಪ್ಯಾಂಟಿನ ಜೇಬಿಂದ ಒಂದು ಬಲೂನ್ ತೆಗೆದ, ಸಣ್ಣ ಬಲೂನು ಉಜ್ಜಿದ, ಉಫ್ ಅಂತ ಊದಿದ, ನಲ್ಲಿಗೆ ಸಿಕ್ಕಿಸ್ದ. ಎಡಗಡೆ ಜೇಬಿಂದ ಒಂದು ದಾರ ತೆಗೆದ, ದಾರ ಕಟ್ಟಿದ ಬಿಗಿಯಾಗಿ. ನೋಡಿ ಈಗ ತಮಾಷೆ ಅಂದ. ನಲ್ಲಿ ತಿರುಗಿಸ್ದ. ನೀರು ಬಂತು, ಇಷ್ಟು ದೊಡ್ಡದಾಯ್ತು ಬಲೂನು. ಇನ್ನೇನು ಒಡೆದು ಹೋಗ್ತದೆ ಅಂತಿದ್ದೆ, ಅವನೇ ನಿಲ್ಲಿಸ್ಬಿಟ್ಟು ಈಗ ನೋಡಿ ಅಂದ. ಶರ್ಟ್ ಜೇಬಿಂದ ಪಕ್ಕಾ ರಿಹರ್ಸಲ್ ಮಾಡ್ಕೊಂಬಂದಿದ್ದಾನು ಅವನು. ಜೇಬಿಂದ ಒಂದು ಸೂಜಿ ತೆಗೆದು ಚಕ್ಕ 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 ಒಂದು 15-20 ತೂತು ಹಾಕಿದ ಬಲೂನ್ಗೆ. ಸೊ ಈ ಅಂತ ನೀರು ಆ ತೂತಿನ ಮೂಲಕ ಬರ್ತಾಯಿತ್ತು. ಮತ್ತು ಬಲೂನ್ ಚಪ್ಪಟೆ ಆಗಿಬಿಡ್ತು. ಮತ್ತು ನಲ್ಲಿ ತಿರುಗಿಸ್ದ. ಈ ಸಲ ಅರ್ಧ ತಿರುಗಿಸಿ ಬಿಟ್ಬಿಟ್ಟ. ಬಲೂನ್ ಇಷ್ಟು ದಪ್ಪ ಆಗಿತ್ತೋ, ನಲ್ಲಿಯಿಂದ ನೀರು ಬರ್ತಾ ಇದೆ, ಬಲೂನಿಂದ ಹೊರಗೆ ಚಿಮ್ತಾ ಇದೆ. ಆ ತೂತಿಂದ ನೀರು ಶವರ್ ಬಂದಂಗೆ ಬರ್ತಾಯಿತ್ತು. ನೋಡಿ ಬಲೂನ್ ಶವರ್ ಅಂದ. ಬಲೂನ್ ಶವರ್ ಅಂದ. ನಂದು ಭಾಳ ಬುದ್ಧಿವಂತಿದ್ಯಪ್ಪ ನೀನು, ವೆರಿ ಇಂಟೆಲಿಜೆಂಟ್ ಬಾಯ್. ಅವ್ರ ಅಮ್ಮನಿಗೂ ಹೇಳಿದೆ, ಭಾಳ ಬುದ್ಧಿವಂತ ಇದ್ದಾನೆ, ಚೆನ್ನಾಗಿ ಬೆಳೆಸಿ ಅಂಥೇಳಿ ಮನೆಗೆ ಬಂದೆ. ಈ ಘಟನೆ ಆದಮೇಲೆ 8 ದಿವಸದಿಂದ ನಾನು ವಿಚಾರ ಮಾಡ್ತಿರ್ಬೇಕಾದ್ರೆ ಇದೊಂದು ಬಹುದೊಡ್ಡ ಆಧ್ಯಾತ್ಮಿಕ ಅನುಭವ ಅನಿಸ್ಬಿಡ್ತು ನನಗೆ. ಆಧ್ಯಾತ್ಮಿಕ ಅನುಭವ ಅನ್ನಿಸ್ತು. ನಾವೆಲ್ಲರೂ ಹಾಗೆ ಅಲ್ವಾ, ಆ ಬಲೂನ್ ಹಾಗೆ ಅಲ್ವಾ. ನಾವು ಜೇಬಲ್ಲಿತ್ತಲ್ಲ ಬಲೂನು, ತಾನಾಗೇನು ಮಾಡಲ್ಲ ಅದು. ನಾನು ಹುಟ್ಟಿದಾಗ ಅಳೋದು ಬಿಟ್ಟರೆ ಇನ್ನೇನೂ ಬರಲ್ಲ. ಅಶಕ್ತವಾದಂಥ ಜೀವ, ಪುಟ್ಟ ಮಗು, ಹುಟ್ಟಿದಂಥ ಮಗು ಅಳೋದು ಬಿಟ್ಟರೆ ಇನ್ನೇನು ಬರುತ್ತೆ ಅದಕ್ಕೆ. ಆದರೆ ಬೆಳೀತಾ ಬೆಳೀತಾ ಅಮ್ಮನಿಂದ, ಅಪ್ಪನಿಂದ, ಮನೆಯಲ್ಲಿ ಇದ್ದಂಥ ಹಿರಿಯರಿಂದ, ಶಾಲೆ, ಕಾಲೇಜು, ಯೂನಿವರ್ಸಿಟಿ, ಸಮಾಜದಿಂದ ಪಡ್ಕೊಂಡು 30 ವರ್ಷ ಆಗೋ ಹೊತ್ತಿಗೆ ಒಂದು ಸುಸಂಸ್ಕೃತ ವ್ಯಕ್ತಿಯಾಗಿ ನಿಂತ್ಕೊಳ್ಳುತ್ತೆ ಅಲ್ಲ.
ಆ ಬಲೂನ್ ಹೇಗೆ ನೀರನ್ನು ಪಡ್ಕೊಂಡು ದೊಡ್ಡದಾಯಿತೋ ಹಾಗೆ ಸಮಾಜದಿಂದ ಪಡ್ಕೊಂಡು ನನ್ನ ಜೀವನೂ ದೊಡ್ಡದಾಯಿತು. ಈ ಕಲ್ಪನೆ ಮಾಡ್ಕೊಳ್ಳಿ ಸ್ನೇಹಿತರೆ, ನಲ್ಲಿ ಹಾಗೆ ತಿರುಗಿಸಿಟ್ಟಿದ್ರೆ ಏನಾಗ್ತಿತ್ತು? ಬಲೂನ್ ಒಡೆದು ಹೋಗ್ತಾ ಇತ್ತು, ಪಟ್ ಅಂತ ನೀರು ಬಂದು ಜಾಸ್ತಿಯಾಗಿ ಒಡೆದು ಹೋಗ್ತಾ ಇತ್ತು. ಇವನು ತೂತು ಮಾಡಿರೋದ್ರಿಂದ ಬಲೂನ್ ಹೊಡಿತಾ ಇಲ್ಲ. ಈಗ ನಲ್ಲಿ ನೀರು ಬಲೂನಲ್ಲಿ ಬರ್ತಾ ಇದೆ, ಬಲೂನ್ ನೀರು ಹೊರಗೆ ಬರ್ತಾ ಇದೆ. ಹೀಗಾಗಿ ಬಲೂನ್ ಉಳಿಕೆ ಕಾರಣ ಆಯ್ತದು. ಅವನು ತೂತು ಮಾಡದೆ ಹೋಗಿದ್ರೆ ಬಲೂನ್ ಒಡೆದು ಹೋಗ್ತಾ ಇತ್ತು. ನಾವು ಹಾಗೆ ಅಲ್ವಾ? ನಮಗೊಂದು 100 ಮುಖ ಇದ್ದಾವಲ್ಲ. ಯಾರಿಗೋ ಗಂಡ ಆಗಿದ್ದೀನಿ, ಯಾರಿಗೋ ಸ್ನೇಹಿತ ಆಗಿದ್ದೀನಿ, ಯಾರಿಗೋ ಬಾಸ್ ಆಗಿದ್ದೀನಿ, ಯಾರಿಗೋ ಅಸಿಸ್ಟೆಂಟ್ ಆಗಿದ್ದೀನಿ ಅಲ್ವಾ? ಎಷ್ಟೊಂದು ಮುಖಗಳಿದ್ದಾವೆ ನನಗೆ. ಆ ಮುಖಗಳ ಮೂಲಕ ನಾನು ಸಮಾಜಕ್ಕೆ ಏನಾದರೂ ಕೊಡ್ತಾ ಇದ್ದರೆ, ಆ ಬಲೂನ್ ತೂತಿಂದ ಹೆಂಗೆ ಕೊಡ್ತದೋ ಹಾಗೆ ಕೊಟ್ಟರೆ ನನ್ನ ಜೀವನ ಭದ್ರ ಆಗತ್ತೆ. ಕೊಡೋದ್ರಿಂದ ನನ್ನ ಜೀವನ ಅಶಕ್ತ ಆಗೋಲ್ಲ, ಕೊಡೋದ್ರಿಂದಾನೇ ಜೀವನ ಭದ್ರ ಆಗೋದು. ದಯವಿಟ್ಟು ಹೇಳಿಕೆ ಸ್ವಾಮಿದ್ರೆ, ಶಬರಿನ ಎದಕ್ಕೆ ನೆನೆಸ್ತೀವಿ ನಾವು? ರಾಮಾಯಣದಲ್ಲಿ ರಾಮನಿಂದ ಏನಾದರೂ ಅಪೇಕ್ಷೆ ಮಾಡಿದ್ಲಾಕೆ? ರಾಮನಿಗೆ ಬೋರೆ ಹಣ್ಣು ಕೊಟ್ಟವಳಾಕೆ. ಶಬರಿ ರಾಮನಿಗೆ ಕೊಟ್ಟು ದೊಡ್ಡವಳಾದ್ದು, ಪಡ್ಕೊಂಡು ದೊಡ್ಡವಳಾದವಳಲ್ಲ. ಯಾರ್ಯಾರು ಕೊಟ್ಟರು ಅವ್ರ ಜಗತ್ತಲ್ಲಿ ದೊಡ್ಡವರಾದರು, ಸಣ್ಣವರಾಗಲಿಲ್ಲ. ನನಗನ್ಸಿದ್ದು ಒಂದು ಭಾಳ ಸ್ಪಷ್ಟ ಆದದ್ದು, ಎಲ್ಲಿವರೆಗೂ ನಾನು ಕೊಡೋ ಮನಸ್ಸಿದೆಯೋ ನನ್ನ ಜೀವನ ದೊಡ್ಡದಾಗ್ತದೆ. ಆ ಬಲೂನ್ ಹೇಳಿದಲ್ಲ, ಬಲೂನ್ ಶಾವರ್ ಥರ ನಾನು ಬರೀ ಪಡ್ಕೊಳ್ತಾ ಇದ್ದರೆ ನನ್ನ ಜೀವನ ಒಡೆದು ಹೋಗ್ತಾ ಇತ್ತು. ನಾನು ಕೊಡೋದು ಕಲ್ತಿರೋದ್ರಿಂದ ನಮ್ಮ ಜೀವನ ಸಮೃದ್ಧ ಆಗತ್ತೆ, ಚೆನ್ನಾಗಾಗತ್ತೆ ಅಂತ. ಕೊಡೋದಾದ್ರೆ ಏನು ಕೊಡಬೇಕು? ಇನ್ನೊಂದು ಏನು ಕೊಡಬೇಕು? ಸ್ವಲ್ಪ ಸಮಯ ಕೊಡ್ಬೋದಲ್ಲ ಸ್ನೇಹಿತರಿಗೆ? ಒಂದು ಒಳ್ಳೆ ಮಾತು ಹೇಳ್ಬೋದಾ? ಒಂದು ಒಳ್ಳೆ ನಗೆ? ಅಥವಾ ನಿಮ್ಮಲ್ಲಿ ಇರುವಂಥದ್ದು ಕೊಡುವಂಥದ್ದು ಏನಿದೆ? ನಾನು ಹೇಳಿದೆ, ಒಂದು ಸಿಂಪಲ್, ಮಕ್ಕಳಿಗೆ ಒಂದು ಎಪ್ರಿಸಿಯೇಷನ್ ಕೊಡೋಕ್ಕಾಗಲ್ವಾ? ದಯವಿಟ್ಟು ಇದು ನೆನಪಿಟ್ಕೊಳ್ಳಿ ಸ್ನೇಹಿತರೆ, ನನಗೆ ಭಾಳ ಕಾಡಿದಂಥ ಪರಿಸ್ಥಿತಿ ವಿಷಯ ಇದು. ನಾವು ಮಕ್ಕಳಿಗೆ ಏನು ಕೊಡ್ತಿದ್ದೀವಿ ಅಂತ ನನಗಿದು ಬಹಳ ಚಿಂತೆಗೆ ಹಚ್ಚಿದಂಥ ವಿಷಯ. 2 ಮನೆ ಇದ್ದಾವೆ ಪಕ್ಕದಲ್ಲಿ. ಒಂದು ಮನೆಯಲ್ಲಿ ಅಪ್ಪ ಆಫೀಸಿಗೆ ಹೋಗೋ ಅವಸರ ಆಗಿದೆ, ಕೂಗ್ತಾರೆ, ನನ್ನ ಪೆನ್ ಎಲ್ಲಿ ಹೋಯ್ತಪ್ಪ, ನನ್ನ ಕನ್ನಡಕ ಎಲ್ಲಿ, ನನ್ನ ಬ್ಯಾಗ್ ಎಲ್ಲಿದೆ ಅಂತಾರೆ. ಮಗ ಅಥವಾ ಮಗಳು, ಚಿಂತೆ ಮಾಡಿಬಿಡಪ್ಪ, ನಾನು ತಂದು ಕೊಡ್ತೀನಿ ಅಂತ ಎಲ್ಲ ತಂದು ಕೊಟ್ಟು ಅಪ್ಪ ಹೋಗೋ ತಂಗ ಕಳಿಸಿ ಹೋಗ್ಬಾಪ್ಪ ಅಂತ ಹೇಳ್ತಾರೆ. ಇದು ಒಂದು ಮನೆ ಕಥೆ. ಪಕ್ಕದಲ್ಲಿ ಇನ್ನೊಂದು ಮನೆ ಇದೆ, ಅಲ್ಲಿಯೂ ಅದೇ ಪರಿಸ್ಥಿತಿ. ಅಪ್ಪ ಆಫೀಸ್ಗೆ ಹೋಗೋ ಅವಸರ ಆಗಿದೆ, ನನ್ನ ಕನ್ನಡಕ ಎಲ್ಲಿ, ನನ್ನ ಪೆನ್ ಎಲ್ಲಿ ಅಂತಾರೆ. ಅಲ್ಲಿ ಕೋಣೆಯಲ್ಲಿ ಕೂತ್ಕೊಂಡೆ ಮಗ ಅಥವಾ ಮಗಳು ಕೂಗ್ತಾರೆ, ನಿನ್ನ ಪೆನ್ ನಮಗೇನು ಗೊತ್ತು, ಕನ್ನಡಕ ನೀನೇ ಹುಡ್ಕೋ, ಇಟ್ಟು ನೀನೇ ತಾನೇ ಹುಡ್ಕೋ ಅಂತಾರೆ. ರಿಲೇಷನ್ಶಿಪ್ ಅದೇ, ಸಂಬಂಧ ಅದೇ ಇದೆ, ತಂದೆ ಮಕ್ಕಳ ಸಂಬಂಧನೇ. ಇಲ್ಲಿ ಪ್ರೀತಿ ಬಂತು, ಇಲ್ಲಿ ಯಾಕೆ ಬರಲಿಲ್ಲ? ಅದಕ್ಕೆ ನಾನು ಸಾಮಾನ್ಯವಾಗಿ ಹೇಳೋದು, ನೀವು ಬ್ಯಾಂಕಲ್ಲಿ ಹೋದಾಗ ಒಂದು ಅಕೌಂಟ್ ಓಪನ್ ಮಾಡ್ತೀರಿ ಅಲ್ವಾ? ಅದನ್ನು ಬ್ಯಾಂಕ್ ಅಕೌಂಟ್ ಅಂತ ಕರೀತಾರೆ. ನಾನು ಅದನ್ನು ಇಮೋಷನಲ್ ಬ್ಯಾಂಕ್ ಅಕೌಂಟ್ ಅಂತ ಕರಿತೀನಿ. ಇಮೋಷ್ನಲ್, ಭಾವನಾತ್ಮಕವಾದಂಥ ಒಂದು ಅಕೌಂಟು. ನಾನು ಒಂದು ಸಲ ಯಾರನ್ನಾದರೂ ನೋಡಿಬಿಟ್ರೆ, ಯಾರನ್ನಾದರೂ ಭೇಟಿ ಆದರೆ ಒಂದು ಅಕೌಂಟ್ ಓಪನ್ ಆಗುತ್ತೆ, ನಮ್ಮ ನಡುವೆ ಅಕೌಂಟ್ ಓಪನ್ ಆಗುತ್ತೆ. ಬ್ಯಾಂಕಲ್ಲಿ ನೀವು ಒಂದು ಕಲ್ಪನೆ ಮಾಡ್ಕೊಳ್ಳಿ, 1,000 ರೂಪಾಯಿ ಇಟ್ಟಿದ್ದೀರಿ, 200 ರೂಪಾಯಿ ಚೆಕ್ ಕೊಟ್ಟರೆ ದುಡ್ಡು ಕೊಡ್ತಾರೆ ನಿಮಗೆ. ನಿಮ್ಮ ದುಡ್ಡು ಇದೆ ಬ್ಯಾಲೆನ್ಸಲ್ಲಿ, ನಿಮ್ಮದೇ ದುಡ್ಡು, ಮಿನಿಮಮ್ ಬ್ಯಾಲೆನ್ಸ್ ಇಲ್ಲದೆ ನಿಮ್ಗೆ ಕೊಡಲ್ಲ ಅವರು. ಸಪೋಸ್ ಹಿಂಗೆ 5,000 ರೂಪಾಯಿ ಚೆಕ್ ಬರೆದ್ರೆ ನೀವು 1,000 ರೂಪಾಯಿ ಇಟ್ಟು ದುಡ್ಡಿಲ್ಲ ತೊಗೊಂಡೋಗಿ ಅಂತಾರೆ, ಚೆಕ್ ಬೌನ್ಸ್ ಆಗುತ್ತೆ ನಿಮ್ಮದು ಅಲ್ವಾ? ನಾ ಇಡೋದಕ್ಕಿಂತ ಡಿಪಾಸಿಟ್ಗಿಂತ ವಿಡ್ರಾ ಜಾಸ್ತಿ ಆದರೆ ನಿಮಗೆ ಕೊಡಲ್ಲ ಅವರು. ಅದೇ ರೀತಿ ಸಂಬಂಧಗಳಲ್ಲೂ ಹಾಗೇನೆ. ಒಂದು ಮನೆಯಲ್ಲಿ ಅಪ್ಪನಿಗೆ ಯಾಕಷ್ಟು ಪ್ರೀತಿ ಮಾಡ್ತಿದ್ರು ಅಂದರೆ, ಅಪ್ಪ ಡಿಪಾಸಿಟ್ ಮಾಡಿದ್ದಾರೆ, ಇಮೋಷನ್ಸ್ ಡಿಪಾಸಿಟ್ ಮಾಡಿದ್ದಾರೆ. ನನ್ನ ಸಾಮಾನ್ಯಲ್ಲಿ ಅದೆಲ್ಲಿ ಇದೆಲ್ಲಿ ಅಂದಾಗ ಅದು ವಿಡ್ರಾವಲ್ಸು. ವಿಡ್ರಾವಲಿಗೆ ಬೆಲೆ ಬರೋದು ಡಿಪಾಸಿಟ್ ಮಾಡಿದಾಗ. ಇನ್ನೊಂದು ಮನೆಯಲ್ಲಿ ಡಿಪಾಸಿಟ್ ಇಲ್ಲ, ಬರೀ ವಿಡ್ರಾವಲ್ ಇದೆ, ಅದು ಚೆಕ್ ಬೌನ್ಸ್ ಆಗುತ್ತೆ, ಹುಡ್ಕೊ ನೀನೇ ಅಂತಾರೆ. ಈಗ ನಾನು ಯಾರಾದರೂ ಒಂದು ಸಲ ಭೇಟಿ ಆದ ತಕ್ಷಣ ಅವ್ರು ನಮ್ಮಿಬ್ಬರು ನೋಡೋದು ಅಕೌಂಟ್ ಓಪನ್ ಆಗುತ್ತೆ. ನಾನು ಪ್ರೀತಿಯಿಂದ ವಿಶ್ವಾಸದಿಂದ ಹಾಕ್ತಾ ಇದ್ದರೆ, ನಾನು ನಾಳೆ ಏನಾದರೂ ಕೇಳಿದರೆ ಇಲ್ಲ ಅನ್ನಲ್ಲ ಯಾರು, ಯಾಕಂದರೆ ಡಿಪಾಸಿಟ್ ಇದೆಯಲ್ಲ. ನಾನೀಗ ಸಂಬಂಧಗಳನ್ನು ಬೆಳೆಸಬೇಕಾದದ್ದು ಹಾಗೆ, ಹೆಂಡತಿ ಜೊತೆಗೆ, ಹೆಂಡತಿ ಗಂಡನ ಜೊತೆಗೆ, ಮಕ್ಕಳ ಜೊತೆಗೆ, ಮನೆಯಲ್ಲಿ ತಂದೆ ತಾಯಿ ಇದ್ದಾರೆ ಅವರಿಗೆ ನಾನು ಇಮೋಷನಲ್ ಡಿಪಾಸಿಟ್ ಮಾಡ್ತಾನೇ ಇರಬೇಕು. ಎಲ್ಲಿವರೆಗೂ ನಾನು ಪ್ರೀತಿಯ ಇಮೋಷನ್ ಡಿಪಾಸಿಟ್ ಮಾಡ್ತೇನೋ ಅಲ್ಲಿವರೆಗೂ ವಿಡ್ರಾವಲ್ ಏನು ತೊಂದರೆ ಇಲ್ಲ. ಇಲ್ಲದೆ ಹೋದರೆ ಎಷ್ಟೋ ಕಡೆ ಹೇಳ್ತೀವಲ್ಲ, ಅಪ್ಪ ಅಮ್ಮನ್ನ ಓಲ್ಡ್ ಏಜ್ ಹೋಮಿಗೆ ಹಾಕಿಬಿಡ್ತಾರೆ. ಯಾಕೆ ಬಂತು? ಡಿಪಾಸಿಟ್ ಇದ್ದರೆ ಆಗ್ತಿರಲಿಲ್ಲ, ಡಿಪಾಸಿಟ್ ಇಲ್ಲದೆ ಹೋದಾಗತ್ತೆ. ಅದರಿಂದ ನಾನು ನಿಮ್ಮಲ್ಲಿ ಬೇಡ್ಕೊಳ್ಳೋದು ಇಷ್ಟೇ, ಮಕ್ಕಳಿಗೆ ದಯವಿಟ್ಟು ಆ ಇಮೋಷನಲ್ ಡಿಪಾಸಿಟ್ ಮಾಡಿ, ಮೌಲ್ಯಗಳನ್ನು ಕಲಿಸ್ಕೊಡಿ ಮಕ್ಕಳಿಗೆ.
ಒಂದು ಸಣ್ಣ ಪ್ರಯೋಗ ಮಾಡಿಬಿಡು, ನನಗೆ ಅತ್ಯಂತ ಪ್ರೀತಿ ಪ್ರಯೋಗ ಅದು. ಮಾಡ್ಬೋದಾ? ಒಂದು 30 ಸೆಕೆಂಡಿನ ಪ್ರಯೋಗ. ಎಲ್ಲರೂ ದಯವಿಟ್ಟು ನಾನು ಹೇಳಿದ ಹಾಗೆ ಮಾತ್ರ ಮಾಡಬೇಕು. ಎಲ್ಲರೂ ದಯವಿಟ್ಟು ನಾನು ಹೇಳಿದ ಹಾಗೆ ಮಾತ್ರ ಮಾಡ್ಬೋದು. ಮಾಡ್ತೀರಾ ದಯವಿಟ್ಟು? ಹಾಂ, ಎಲ್ಲರೂ ಬಲಗೈ ಮೇಲಕ್ಕೆತ್ತಿ, ಎಲ್ಲ ಬೆರಳು ಸೇರಿ ಮುಷ್ಟಿ ಮಾಡಿ ನಿಧಾನಕ್ಕೆ ಕೈ ಮುಂದೆ ತಗೊಂಡು ಬನ್ನಿ. ಈಗ ನಿಮ್ಮ ತೋರು ಬೆರಳನ್ನು ಮಾತ್ರ ಚಾಚಿ, ಎಲ್ಲ ಬೆರಳು ಬೇಡ, ತೋರು ಬೆರಳನ್ನು ಮಾತ್ರ ಚಾಚಿ. ಈಗ ತಕ್ಷಣ ಚಾಚಿದ ಬೆರಳನ್ನು ಎಡೆ ಕೆನ್ನೆ ಮೇಲೆ ಇಟ್ಕೊಂಬಿಡಿ. ಎಲ್ಲಿಟ್ಟಿದ್ದೀರಿ ನೋಡ್ಕೊಳ್ಳಿ. ನಾನು ಎಡೆ ಕೆನ್ನೆ ಮೇಲೆ ಇಟ್ಕೊಳ್ಳಿ ಎಂದಿದ್ದೆ. ಕೆನ್ನೆ ಯಾವುದು ಗದ್ದ ಯಾವುದು ಗೊತ್ತಿಲ್ವ ನಮಗೆ? ಇಲ್ಲಿ ನೋಡ್ತಾ ಇದ್ದೆ ನಾನು, ನಿಮ್ಮ ಕಡೆ ಮುಖ ಮಾಡಿ ನಿಂತಿರೋದ್ರಿಂದ ಬಹಳಷ್ಟು ಜನ ಇಲ್ಲೇ ಇಟ್ಕೊಂಡ್ರು. ಏನು ತಕರಾರಿಲ್ಲ, ಪ್ರಪಂಚದಾದ್ಯಂತ ಎಲ್ಲ ಹಿಂಗೆ ಆಗೋದದು, ಏನು ಸ್ಪೆಷಲ್ ಹಂಗಾಗಿಲ್ಲ. ಯಾಕೆ ಹಿಂಗೆ ಬಂದೆ? ದಯವಿಟ್ಟು ನಾನು ಹೇಳಿದ ಹಾಗೆ ಮಾತ್ರ ಮಾಡಿ ಅಂತ ಹೇಳಿದ್ದೆ, ನಾನು ಮಾಡಿದ ಹಾಗೆ ಮಾಡಿ ಅಂತ ಹೇಳಲಿಲ್ಲ. ಆದರೆ ಬಹಳಷ್ಟು ಜನ ನಾನು ಮಾಡಿದ ಹಾಗೆ ಮಾಡಿದರು. ದಯವಿಟ್ಟು ತಿಳ್ಕೊಳ್ಳಿ, ನೀವು ಹೇಳಿದ್ದ ಮೌಲ್ಯ ಅಲ್ಲ, ಮಾಡಿದ್ದ ಮೌಲ್ಯ. ಅದ್ಭುತವಾಗಿ ಮಾತಾಡ್ಬೋದು, ನಾವು ಏನೇನೋ ಮಾತಾಡ್ಬೋದು. ವೇದಮೂರ್ತಿಗಳು ಹೇಳಿದರು, ಅದ್ಭುತವಾಗಿ ಮಾತಾಡ್ಬೋದು, ಏನು ಚಂದ ಮಾತಾಡ್ಬೋದು, ಆದರೆ ಬದುಕೋಕ್ಕಾಗತ್ತಾ ಹಾಗೆ? ನಿಮ್ಮ ಮಕ್ಕಳು ನಿಮ್ಮನ್ನು ಚೆನ್ನಾಗಿ ಗಮನಿಸ್ತಿರ್ತಾರೆ, ಭಾಳ ಹುಷಾರಾಗಿರ್ಬೇಕು. ನಾವು ಭಾಳ ಗಮನಿಸ್ತಾರೆ. ಅಪ್ಪ ಅಮ್ಮ ನಾವು ಜೋರಾಗಿ ಹೇಳ್ಕೊತೀವಿ, ಇವನ್ನ ಹುಟ್ಟಿದಾಗನೇ ನೋಡಿದ್ದೀನಿ, ಇವನು ನಾನು ಗೊತ್ತಿಲ್ಲ ನನಗಿವನು ಅಂತೀವಿ. ಆ ಹುಡುಗನು ಹೇಳ್ತಾನೆ, ನಾನು ಹುಟ್ಟಿದಾಗ ನಿಮ್ಮನ್ನೇ ನೋಡ್ತಾ ಇದ್ದೀನಿ ಅಂತ. ಮತ್ತು ಇನ್ನೊಂದು, ನಿಮ್ಗಿಂತ ಜಾಸ್ತಿ ತೀಕ್ಷ್ಣವಾಗಿ ನೋಡಿದ್ದ ನಿಮ್ಮನ್ನು ಅವನು. ಯಾಕಂದ್ರೆ ನಿಮ್ಗೆ ಬೇರೆ ಬೇರೆ ಕೆಲಸ ಇತ್ತು, ಅವಾಗ ಅದೊಂದೇ ಕೆಲಸ ಆಗಿತ್ತು ನೋಡೋದು. ಆದ್ದರಿಂದ ನಾನು ಮೌಲ್ಯಗಳನ್ನು ಕಲಿಸುವಾಗ ಹೇಗೆ ಕಲಿಸ್ತೀನಿ? ಅಪ್ಪ ಮನೆಗೆ ಬರ್ತಾರೆ, ಮಗನಿಗೆ ಹೇಳ್ತಾರೆ, ಏ ಮಗನೇ ಸುಳ್ಳು ಹೇಳಬಾರ್ದು. ಹ್ಞೂ ಅಪ್ಪ ಅಂತಾನವನು. ಅಪ್ಪ ಟಿ ವಿ ನೋಡ್ತಾ ಇದ್ದಾರೆ, ಮೊಬೈಲ್ ಫೋನ್ ಸಪ್ಪಳಾಗುತ್ತೆ, ಅವ್ರು ತೊಗೊಳ್ಳೋ ಮನಸ್ಸಿಲ್ಲ. ಹೆಂಡ್ತಿ ಹೇಳ್ತಾರೆ, ಇಲ್ಲ ಅಂತ ಹೇಳ್ಬಿಡು, ಮಲ್ಕೊಂಡಿದ್ದಾರೆ ಅಂತ ಹೇಳ್ಬಿಡು. ಆ ಹುಡುಗ ನೋಡ್ದ, ಈಗ ತಾನೇ ಅಪ್ಪ ಏನು ಹೇಳಿದರು, ಸುಳ್ಳು ಹೇಳಬಾರ್ದು ಅಂದರು. ಈಗ ತಾನಷ್ಟೇ ಸುಳ್ಳು ಹೇಳೋದಲ್ಲ, ಅಮ್ಮನ ಕಡೆಯಿಂದ ಸುಳ್ಳು ಹೇಳಿಸ್ತಾರೆ. ಇದೇ ಥರ ಒಂದು 5-6 ಸಲ ಆದರೆ ಹುಡುಗನಿಗೆ ಖಾತ್ರಿ ಆಗತ್ತೆ, ಫೋನಲ್ಲಿ ಸುಳ್ಳು ಹೇಳಿದರೆ ಏನು ತಪ್ಪಲ್ಲ. ಅವನು SSLC ಮುಗಿಸಿ ಕಾಲೇಜಿಗೆ ಬರ್ತಾನೆ, ಅವಾಗೊಂದು ಮೊಬೈಲ್ ಕೊಡಿಸ್ತೀರಿ ನೀವು. ಅವನು ಕ್ಲಾಸ್ ತಪ್ಪಿಸಿ ಹೊರಗೆಲ್ಲೋ ತಿರುಗಾಡ್ತಾ ಇರ್ತಾನೆ. ಅಪ್ಪ ಫೋನ್ ಮಾಡ್ತಾರೆ, ಎಲ್ಲಿದ್ದೀಯೋ ಮಗನೇ ಅಂತ ಕೇಳ್ತಾರೆ. ಆ ಹುಡುಗ ಹೇಳ್ತಾನೆ, ಅಪ್ಪ ಸ್ಪೆಷಲ್ ಕ್ಲಾಸ್ ನಡೀತಾ ಇದೆ, ಆಮೇಲೆ ಫೋನ್ ಮಾಡ್ತೀನಿ ನಿನಗೆ ಅಂತಾನೆ. ಅವನು ಸುಳ್ಳು ಹೇಳೋದು ಕಲಿಸಿದವ್ರು ಯಾರು? ನಾವೇ ತಾನೇ. ಮಕ್ಕಳು ನೀವು ಹೇಳಿದ್ದನ್ನು ಖಂಡಿತ ನಂಬಲ್ಲ, ಆದರೆ ಮಾಡಿದ್ದನ್ನು ನಂಬ್ತಾರೆ. ನಾನು ಹೇಗೆ ಇರ್ತೀನೋ ಹಾಗಿರ್ತಾರೆ. ನೀವು ಮನೆಯಲ್ಲಿ ವಾತಾವರಣ ಹೇಗೆ ಸೃಷ್ಟಿ ಮಾಡ್ತೀರಿ ಅನ್ನೋದ್ರ ಮೇಲೆ ಮಕ್ಕಳು ಬೆಳೀತಾರೆ. ಅದು ಕೊಡೋದು ಬಹುದೊಡ್ಡ ಕಾಣಿಕೆ ಅದು.